ನಾನು ಯುವ ವಿಜ್ಞಾನಿ. ಡ್ರೋನ್ ತಯಾರಿಕೆ ಬಗ್ಗೆ ನನಗೆ ಬೇಜಾನ್ ನಾಲೆಡ್ಜ್ ಇದೆ. ಫಾರಿನ್ಗೆಲ್ಲ ಹೋಗಿ ಬಂದಿದ್ದೀನಿ. ಅವಾರ್ಡು ಸನ್ಮಾನಗಳಿಗೆಲ್ಲ ಲೆಕ್ಕನೇ ಇಲ್ಲ ಅಂತ ಪುಂಗಿ ಓದಿದ್ದು. ಪ್ರತಾಪ್ ಅನ್ನೋ ಹೆಸರಿಗೆ ಡ್ರೋನ್ ಸೇರಿಸ್ಕೊಂಡು ಡ್ರೋನ್ ಪ್ರತಾಪ್ ಆಗಿ ಕಲರ್ ಕಾಗೆ ಹಾರಿಸಿದ್ದ ಅದೇ ಹುಡುಗ ಈಗ ಮತ್ತೊಮ್ಮೆ ಹುಚ್ಚಾಟ ಆಡಿ ಅರೆಸ್ಟ್ ಆಗಿದ್ದಾನೆ. ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಹೋಗಿ ಚೈಲ್ಡ್ ತರ ಬಿಹೇವ್ ಮಾಡಿ ತಗ್ಲಾಕೊಂಡಿದ್ದಾನೆ. ಜನರ ಹಾದಿ ತಪ್ಪಿಸೋ ಕೆಲಸಕ್ಕೆ ಮತ್ತೆ ಜನ ಸಿಟ್ಟಾಗಿದ್ದಾರೆ. ಅಷ್ಟಕ್ಕೂ ಈ ಸಲ ಪ್ರತಾಪ್ ಮಾಡ್ಕೊಂಡಿರೋ ಎಡವಟ್ಟೇನು? ಮಕ್ಕಳೇನಾದ್ರೂ ಅದನ್ನ ಕಾಪಿ ಮಾಡಿದ್ರೆ ಎಂಥ ಅಪಾಯ ಆಗುತ್ತೆ? ಇದಕ್ಕೇನ ಜನ ಕ್ಷಮಿಸಿದ್ದು? ಪ್ರತಾಪ್ ಹುಚ್ಚಾಟಕ್ಕೆ ಮಿತಿನೇ ಇಲ್ವಾ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಡ್ರೋನ್ ಪ್ರತಾಪ್ ಪಾಪ ಬಡತನದಲ್ಲೇ ಬೆಳೆದು ಏನೋ ಅಚೀವ್ ಮಾಡಿದ್ದಾನೆ ಅಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು, ಮಾಧ್ಯಮಗಳು ಕರೆದು ಶಾಲು ಹೊದಿಸಿ ಸನ್ಮಾನ ಮಾಡಿದ್ದು. ದೊಡ್ಡ ಕಂಪ್ನಿಗಳ ಮಾಲೀಕರು ನಮಗೊಂದಷ್ಟು ಡ್ರೋನ್ ಮಾಡಿಕೊಡಪ್ಪ ಅಂತ ಲಕ್ಷ ಹಣ ಕೊಟ್ಟಿದ್ರು. ಬಟ್ ಯಾವಾಗ ಪ್ರತಾಪ್ ವಿಜ್ಞಾನಿನೇ ಅಲ್ಲ, ಯಾವ ಡ್ರೋನು ಕಂಡು ಹಿಡಿದಿಲ್ಲ ಅಂತ ಗೊತ್ತಾಯ್ತೋ, ಬಾಯಿಗೆ ಬಂದಂಗೆ ಬೈದಿದ್ರು. ಸೋಷಿಯಲ್ ಮೀಡಿಯಾಗಳಲ್ಲಿ ಜನ ಕೂಡ ಉಗಿದು ಉಪ್ಪಿನಕಾಯಿ ಹಾಕಿದ್ರು. ಪ್ರತಾಪ್ ಮಾಡಿದ್ದ ಮೋಸಕ್ಕೆ ಆತನ ಪೋಷಕರು ಕೂಡ ಮಗನ ಜೊತೆ ಮಾತನ್ನೇ ಬಿಟ್ಟಿದ್ರು. ಒಂದ್ ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ ಪ್ರತಾಪ್ ಹೊರ ಜಗತ್ತಿನಲ್ಲಿ ತಲೆ ಎತ್ಕೊಂಡು ಓಡಾಡೋದೇ ಕಷ್ಟ ಇತ್ತು. ಇದೆಲ್ಲದರಿಂದ ಪ್ರತಾಪ್ ಡಿಪ್ರೆಷನ್ಗೂ ಕೂಡ ಹೋಗಿದ್ದ. ಬಟ್ ಇಂಥ ಪ್ರತಾಪ್ಗೆ ಪುನರ್ಜನ್ಮ ಕೊಟ್ಟಿದ್ದೇ ಬಿಗ್ ಬಾಸ್ ರಿಯಾಲಿಟಿ ಶೋ. ಜಗತ್ತಿನಲ್ಲಿ ಮತ್ತೆ ತಲೆ ಎತ್ತಿ ನಡೆಯಬೇಕಿದ್ದ ಪ್ರತಾಪ್ ಈಗ ಚೈಲ್ಡಿಶ್ ಬುದ್ಧಿ ತೋರಿಸಿ ಅರೆಸ್ಟ್ ಆಗಿದ್ದಾರೆ. ನೀರಿಗೆ ಸೋಡಿಯಂ ಮೆಟಲ್ ಹಾಕಿ ಬ್ಲಾಸ್ಟ್ ಮಾಡಿದ ಪ್ರತಾಪ್ಗೆ ಸೈನ್ಸ್ ಬಗ್ಗೆ ಚೂರಾದ್ರೂ ನಾಲೆಡ್ಜ್ ಇದೆಯೋ ಅಥವಾ ಜನರನ್ನ ನಂಬಿಸೋಕೆ ಹಾಗೆ ಆಡ್ತಿದ್ದಾರೋ ಗೊತ್ತಿಲ್ಲ. ರೀಸೆಂಟ್ ಆಗಿ ಡ್ರೋನ್ಗಳ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಪೋಸ್ಟ್ ಮಾಡ್ತಿದ್ರು. 50 kg 70 kg ಡ್ರೋನ್ ಇದೆ, ಕೃಷಿಗೆ ಬಳಸಬಹುದು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಈ ಸಲ ವಿಜ್ಞಾನದ ಪ್ರಯೋಗ ಮಾಡ್ತೀನಿ ಅಂತ ಹೋಗಿ ಹುಚ್ಚಾಟ ಆಡಿದ್ದಾರೆ. ಸುಮಾರು ಅರ್ಧ kgಯಷ್ಟು ಸೋಡಿಯಂನ ಕವರ್ನಲ್ಲಿ ತುಂಬಿ ಅದನ್ನ ನೀರಿಗೆ ಎಸೆದಿದ್ದಾರೆ. ಕೆಮಿಕಲ್ ಎಸೆದಿದ್ದೆ ತಡ ನೀರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿದೆ. ಬೆಂಕಿ ಸಹ ಚಿಮ್ಮಿದೆ. ಸ್ಫೋಟ ಆಗ್ತಾ ಇದ್ದಂತೆ ಪ್ರತಾಪ್ ಬಿಲ್ಡಪ್ ಕೊಟ್ಟಿದ್ದು. ನಗ್ನಗ್ತಾನೆ ನೋಡಿ ದೊಡ್ಡ ಬ್ಲಾಸ್ಟ್ ಇದಂತ ಕೂಗಾಡಿದ್ರು. ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಇದೇ ಪ್ರಯೋಗದಿಂದ ಈಗ ಪರಿಸರ ಪ್ರೇಮಿಗಳು ರೊಚ್ಚಿಗೆದ್ದಿದ್ದಾರೆ. ಚೈಲ್ಡಿಶ್ ಪ್ರತಾಪ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ ಪರಿಸರವಾದಿಗಳು. ಆಕ್ಚುಲಿ ಈ ತರದ ಸೈನ್ಸ್ ಪ್ರಯೋಗಗಳನ್ನ ಮಾಡೋದು ಕಾನೂನು ಬಾಹಿರ. ಹೀಗಾಗಿ ಪ್ರತಾಪ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಅಲ್ಲದೆ ಯಾವೆಲ್ಲ ಕೆಮಿಕಲ್ ಹಾಕಿದ್ರೆ ಬ್ಲಾಸ್ಟ್ ಆಗುತ್ತೆ ಅನ್ನೋದನ್ನ ಲೈವ್ ನಲ್ಲೇ ಪ್ರತಾಪ್ ಹೇಳಿದ್ರು. ಇದನ್ನ ಕಿಡಿಗೇಡಿಗಳು ಕೃತ್ಯಕ್ಕೆ ಬಳಸಿಕೊಳ್ಳೋ ಚಾನ್ಸಸ್ ಇರುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳು ಪ್ರಯೋಗ ಮಾಡೋಕೆ ಮುಂದಾದ್ರೆ ದೊಡ್ಡ ಅಪಾಯನೇ ಆಗುತ್ತೆ. ಕೂಡಲೇ ಪ್ರತಾಪ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಪರಿಸರ ಪ್ರೇಮಿಗಳು ಒತ್ತಾಯಿಸಿದ್ರು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸರು ಗುರುವಾರ ಪ್ರತಾಪ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಪ್ರಯೋಗ ನಡೆದಿದ್ದು ಕೂಡ ಮಧುಗಿರಿಯಲ್ಲೇ. ಸೋಡಿಯಂ ಬ್ಲಾಸ್ಟ್ ಇಂದ ನೀರು ವಿಷವಾಗಿ ಜಲಚರಗಳು ಸಾವು. ಡ್ರೋನ್ ಪ್ರತಾಪ್ ವಿಡಿಯೋಗೋಸ್ಕರನೇ ಇಂಥದ್ದೊಂದು ದುಸ್ಸಾಹಸಕ್ಕೆ ಕೈ ಹಾಕಿರೋದು ಸ್ಪಷ್ಟ ಆಗಿದೆ. ಹೀಗಾಗಿ ಸೋಡಿಯಂ ಬ್ಲಾಸ್ಟ್ ಆಗಿರೋ ನೀರನ್ನ ಪ್ರಾಣಿ ಪಕ್ಷಿಗಳು ಕುಡಿದ್ರೆ ಗತಿ ಏನು? ಕನಿಷ್ಠ ಜವಾಬ್ದಾರಿ ಕೂಡ ಇಲ್ಲದಂತೆ ಇಂಥ ವರ್ತನೆ ಬೇಕಿತ್ತ ಅಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಅದು ಅಲ್ಲದೆ ಈ ರೀತಿಯ ಸ್ಫೋಟ ನಡೆಸೋಕೆ ಅನುಮತಿಯನ್ನ ಪಡ್ಕೊಳ್ಬೇಕು. ಬೇಕಾದ ಕಡೆ ಖುಷಿಗೂ ಅಥವಾ ವಿಡಿಯೋಗಳಿಗೋಸ್ಕರನೋ ಬ್ಲಾಸ್ಟ್ ಮಾಡುವಂತಿಲ್ಲ. ಕೆಲ ಸುರಕ್ಷತಾ ಕ್ರಮಗಳನ್ನು ಕೂಡ ಪಾಲಿಸಬೇಕು. ಸೋಡಿಯಂ ಬ್ಲಾಸ್ಟ್ ಇಂದ ಕೃಷಿ ಹೊಂಡದಲ್ಲಿರುವಂತಹ ಜಲಚರಗಳು ಸಾಯ್ತವೆ. ಅದೇ ನೀರು ವಿಷಕಾರಿಯಾಗಿರುತ್ತೆ. ಇದನ್ನ ಪ್ರಾಣಿ ಪಕ್ಷಿಗಳು ಕುಡಿದ್ರೆ ಅವುಗಳ ಜೀವಕ್ಕೂ ಕೂಡ ಆಪತ್ತಿದೆ. ಇದರ ಕನಿಷ್ಠ ಜ್ಞಾನವಿಲ್ಲದಂತ ಡ್ರೋನ್ ಪ್ರತಾಪ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹಲವರು ಆಗ್ರಹಿಸಿದ್ರು. ವಿಡಿಯೋಗೆ ಭಾರಿ ಟೀಕೆಗಳು ವ್ಯಕ್ತವಾಗ್ತಾ ಇದ್ದಂತೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಬಂಧಿಸಿದ್ದಾರೆ. ಸೆಕ್ಷನ್ 288ರ ಭಾರತೀಯ ದಂಡ ಸಂಹಿತೆ ಪ್ರಕರಣದ ಅಡಿಯಲ್ಲಿ ದೂರು ದಾಖಲಿಸಿಕೊಂಡು ಸೆಕ್ಷನ್ 3ರ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಪ್ರತಾಪ್ ಬುದ್ಧಿ ಕಲಿಯೋದೇ ಇಲ್ವಾ? ಡ್ರೋನ್ ಪ್ರತಾಪ್ ಬಿಗ್ ಬಾಸ್ಗೆ ಬರೋ ಮುಂಚೆ ಯಾವ ಸ್ಥಿತಿಯಲ್ಲಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಯಾವ ಜನ ಹುಟ್ಟಿದ್ರೆ ಇಂಥ ಮಗ ಹುಟ್ಟಬೇಕು ಅಂತಿದ್ರೋ ಅದೇ ಜನ ಆತನ ಸುಳ್ಳು ಮೋಸಗಳೆಲ್ಲ ಗೊತ್ತಾದ್ಮೇಲೆ ಚೀತು ಅಂತಿದ್ರು. ಬಟ್ ಬಿಗ್ ಬಾಸ್ ನಲ್ಲಿ ಆತನ ವರ್ತನೆ ನೋಡಿ ಅಯ್ಯೋ ಈತ ಮುಗ್ಧ, ಎಂತೆಂಥವ್ರನ್ನ ಕ್ಷಮಿಸಿದ್ದೀವಿ, ಪ್ರತಾಪ್ಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅಂತ ಪ್ರೀತಿಸೋಕೆ ಶುರು ಮಾಡಿದ್ರು. 3 ವರ್ಷಗಳ ಕಾಲ ಮಗನ ಮುಖವನ್ನೇ ನೋಡದೆ ಆತನ ಜೊತೆ ಮಾತು ಆಡದೆ ದೂರ ಇಟ್ಟಿದ್ದಂತ ಅಪ್ಪ ಅಮ್ಮ ತಂಗಿ ಕೂಡ ಎಲ್ಲವನ್ನು ಕ್ಷಮಿಸಿದ್ರು. ಮಗನೊಂದಿಗೆ ಒಟ್ಟಿಗಾದ್ರು. ಬಿಗ್ ಬಾಸ್ ನಲ್ಲಿ ರನ್ನರ್ ಅಪ್ ಆದಂತ ಪ್ರತಾಪ್ ಬದುಕು ಕೂಡ ಬದಲಾಯಿತು. ಸಿನಿಮಾದಲ್ಲಿ ಹೀರೋ ಆಫರ್ ಕೂಡ ಸಿಕ್ಕಿದೆ. ಹೀರೋ ಆಗಿ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದು ಇದನ್ನ ಪ್ರತಾಪ್ರೇ ಹೇಳಿಕೊಂಡಿದ್ರು. ಒಟ್ನಲ್ಲಿ ಡ್ರೋನ್ ತಯಾರಿಕೆ ವಿಚಾರದಲ್ಲಿ ಮೋಸ, ಕೋವಿಡ್ ಟೈಮಲ್ಲೂ ನಿಯಮಗಳ ಉಲ್ಲಂಘನೆ, ಡ್ರೋನ್ ತಯಾರಿಸಿ ಕೊಡೋದಾಗಿ ಕಂಪನಿಯೊಂದಕ್ಕೆ 50 ಲಕ್ಷ ವಂಚನೆ, ಹೀಗೆ ಸಾಲು ಕೇಸ್ಗಳು ಪ್ರತಾಪ್ ಮೇಲೆ ದಾಖಲಾಗಿವೆ. ಇದು ಸಾಲದು ಅಂತ ಇದೀಗ ಮತ್ತೊಂದು ಪ್ರಕರಣ ಡ್ರೋನ್ ಪ್ರತಾಪ್ ಅವರ ಬೆನ್ನೇರಿದೆ. ಅರೆಸ್ಟ್ ಕೂಡ ಆಗಿದ್ದಾರೆ. ಅದೇನು ಪ್ರತಾಪ್ಗೆ ಮೆಚುರಿಟಿ ಇಲ್ವೋ ಅಥವಾ ಬೇಕಂತಲೇ ಇಂಥ ಎಡವಟ್ಟುಗಳನ್ನ ಮಾಡಿಕೊಳ್ತಿದ್ದಾರೋ ಗೊತ್ತಿಲ್ಲ. ಜನ ಕ್ಷಮಿಸಿದ್ರು ಕೂಡ ಅದನ್ನ ಉಳಿಸಿಕೊಳ್ಳೋ ಯೋಗ್ಯತೆ ಪ್ರತಾಪ್ಗೆ ಇದ್ದಂತಿಲ್ಲ.
ಸೊ ಈ ಸಲ ಪ್ರತಾಪ್ ಮಾಡಿರೋ ಎಡವಟ್ಟಿನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.